सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् द्वादशे संभृत्यधिकरणे तस्मिन् संभृत्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयोविंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयोविंशं सूत्रं तद्भाष्यभागं च तदवशिष्टभाष्यभागं च यथाचार्यानुग्रहं विचारयामः। सर्वाग्रे श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ओम उद्धृत्य वेदपयसः कमलामिवाब्धे आलिंगिताखिल जगत्प्रभवैकमूर्तिम् विद्यामशेष जगतां सुखदामदाद्यः तं शङ्करं विमलभाष्यकृतं नमामि। ॐ उद्धृत्य वेदपयसः कमलामिवाब्धेः आलिङ्गिताखिल जगत्प्रभवैकमूर्तिम् विद्यामशेष जगतां सुखदामदाद्यः तं शङ्करं विमलभाष्यकृतं नमामि। तं शङ्करं विमलभाष्यकृतं नमामि। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं द्वादशं संभृत्यधिकरणम्। ॐ संभृतिद्युव्याप्त्यपि चातः ॐ संभृतिद्युव्याप्त्यपि चातः।
ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ. ಈ ಸೂತ್ರವೂ ಕೂಡ ಹಿಂದಿನ ಸೂತ್ರ ಏನಿತ್ತು ಅದನ್ನ ಅನುಸರಿಸಿ ಅದೇ ಒಂದು ನಿಯಮವನ್ನ ಪಾಲಿಸಿ ಬಂದಿರತಕ್ಕಂಥ ಅವನ ಸೂತ್ರ ಸಿದ್ಧಾಂತ ಏನು. ಇಲ್ಲೂ ಕೂಡ ಈ ಶಾಖಾಂತರದಲ್ಲಿ ಪಠಿತವಾಗಿರತಕ್ಕಂತಹ ಉಪಾಸನೆಗಳನ್ನು ಉಪಾಸ್ಯ ದೇವತೆ ಒಂದೇ, ಮತ್ತೆ ಪ್ರತಿಯೊಂದು ಉಪಾಸ್ಯ ದೇವತೆ ಒಂದೇ, ಮತ್ತೆ ಅದರ ಗುರಿ ಒಂದೇ, ಮತ್ತೆ ಸಾಧನ ವಿಧಾನ ಒಂದೇ, ಎಲ್ಲ ಒಂದೇ ಆಗಿದ್ದರೂ ಕೂಡ ಅದು ಈ ಒಂದು ಶಾಖಾಂತರಗಳಲ್ಲಿ ಹೇಳಿರುವುದನ್ನ ಪರಸ್ಪರ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ತೀರ್ಮಾನ ಮಾಡಿದ್ರು. ನೋಡಿ, ಒಂದು ಕಡೆ ಹೇಳ್ತಾರೆ ಉಪಸಂಹಾರ ಮಾಡಿಕೊಳ್ಳಬೇಕು, ಇನ್ನೊಂದು ಕಡೆ ಹೇಳ್ತಾರೆ ಉಪಸಂಹಾರ ಮಾಡಿಕೊಳ್ಳಬಾರದು. ಏನ್ರಿ ಇದು? ಪರಸ್ಪರ ಒಂದು ವಿರೋಧಾಭಾಸ ಅಂತ ಹೇಳಿದ್ರೆ ನೋಡಿ, ಇದನ್ನ ಈ ಶಾಸ್ತ್ರ ಇದೆಯಲ್ಲ, ವೇದಾಂತ ಶಾಸ್ತ್ರ, ಅದು ವಿಚಾರ ಪ್ರಧಾನವಾದ ಶಾಸ್ತ್ರ. ಅದಕ್ಕೋಸ್ಕರ ಇದನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಮಾತ್ರ ನಾವು ಇದರ ಒಂದು ತಾತ್ಪರ್ಯವನ್ನು ನಾವು ತಿಳಿದುಕೊಳ್ಳಬೇಕೇ ಹೊರತು ಎಲ್ಲೋ ಮಧ್ಯ ಬಂದ, ನಡೀತಾ ಇತ್ತು ಪಾಠ, 4 ದಿನ ಕೇಳ್ದ, ಹೋದ, ಏನೋ ಒಂದು ತೀರ್ಮಾನ ಹೇಳಿಬಿಟ್ಟ. ಅಲ್ಲಿ ಗುರುಗಳು ಏನೋ ಹೇಳ್ತಾ ಇದ್ರು, ಯಾವುದೋ ಸಂದರ್ಭ ಏನೋ ಹೇಳ್ತಾ ಇದ್ರು, ಅದನ್ನ ಹಿಡ್ಕೊಂಡ. ಓಹೋ, ನೋಡಿ ಈ ಶಾರೀರಿಕ ಮೀಮಾಂಸಾ ಸೂತ್ರದಲ್ಲಿ ಶಂಕರ ಭಗವತ್ಪಾದ ಹೇಳಿರೋದೆಲ್ಲವೂ ಕೂಡ ಏನೂ ಇಲ್ಲ, ಮೂರ್ಖಾಸ ಪ್ರಯೋಜನ ಇಲ್ಲ ಅಂದ್ಬಿಟ್ಟ. ಇದು ಏನು ಹೇಳೋಣ, ಇರಲಿ ಬಿಡಿ. ಹೀಗಾಗಿ ಇಲ್ಲಿ ಈ ಒಂದು ಎಲ್ಲ ಶಾಖೆಗಳನ್ನು ಕೂಡ ಅಧ್ಯಯನ ಮಾಡಿ, ಯಾವುದೇ ಶಾಖೆ ಇರಲಿ, ಎಷ್ಟೋ ಶಾಖೆ, ಅನಂತಾವೈ ವೇದ, ಆದರೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಅದು ಎಲ್ಲೇ ಇರಲಿ, ವೇದಾಂತ ವಾಕ್ಯಗಳು ಬ್ರಹ್ಮದಲ್ಲೇ ಸಮನ್ವಿತವಾಗುತ್ತವೆ ಮತ್ತು ಬ್ರಹ್ಮಕ್ಕಿಂತ ಬೇರೆಯಾಗಿ ಸ್ವತಂತ್ರವಾದ ಮತ್ತೊಂದು ತತ್ವ ಎನ್ನುವುದು ಇಲ್ಲ ಎಂಬುದನ್ನ ಸಿದ್ಧ ಮಾಡಿ ತೋರಿಸುವುದಕ್ಕಾಗಿಯೇ ಸರ್ವೇ ವೇದಾಂತ ಆರಭ್ಯಂತೆ. ಅದನ್ನ ಹೇಗೆ? ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಓಹೋ, ಇದಕ್ಕೆ ಹೇಳ್ತಕ್ಕಂಥದ್ದು ಸರ್ವಜ್ಞತ್ವ ಅಂತಕ್ಕಂಥದ್ದು. ನೋಡಿ, ನಾವು ಹೇಳಿದ್ವಿ ಅದನ್ನ, ಏನು? ಸರ್ವೇಷು ವೇದಾಂತೇಷು ವಾಕ್ಯಾನಿ ತಾತ್ಪರ್ಯೇಣ ಏತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮನುಗತಾನಿ ಅಂತ ಹೇಳ್ಬಿಟ್ವಲ್ಲ. ಹೇಳಿದ್ರಾಗಲಿಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ ಆಚಾರ್ಯರು, ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ, ತೋರಿಸ್ಕೊಡ್ತೇವೆ ಬನ್ನಿ ಅಂತ ಹೇಳಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಕೃತ ಏನಾಗಿದೆ ಇಲ್ಲಿ, ಈ ಪ್ರಕೃತ ಏನಾಗಿರ್ತಕ್ಕಂಥದ್ದು, ಈ ಸಂಭೃತಿ ದಿವ್ಯಾಪ್ತಿ ಪಿಚಾತಃ ಅಂತಕ್ಕಂಥದ್ದು ಸಂಭೃತಿ ಮತ್ತೆ ದಿವ್ಯಾಪ್ತಿ ಎಂಬತಕ್ಕಂತಹ 2 ವಿಭೂತಿಗಳನ್ನ ಈ ರಾಮಾಯಣೀಯ ಶಾಖೆಯಲ್ಲಿ ಹೇಳಿದ್ದಾರೆ. ಅದನ್ನ ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕೇ ಬೇಡವೇ ಎಂಬತಕ್ಕಂತಹ ಒಂದು ಪ್ರಶ್ನೆ. ಉಪಸಂಹಾರ ಮಾಡಿಕೊಳ್ಳಬೇಕೇ ಬೇಡವೇ ಎಂಬತಕ್ಕಂಥ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ, ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ. ಯಾಕೆ? ಹಿಂದಿನ ನ್ಯಾಯದಂತೆ. ಏನು ನ್ಯಾಯ? ಇಲ್ಲಿ ಸ್ಥಾನ ವಿಶೇಷ, ಸ್ಥಾನ ವಿಶೇಷವನ್ನು ಹೇಳಿರುವುದರಿಂದ ಸ್ಥಾನದಲ್ಲಿ ವಿಶೇಷವನ್ನು ಹೇಳಿದ್ದಾರೆ, ಸಾಮಾನ್ಯವನ್ನು ಹೇಳಿಲ್ಲ. ಏನು?
ಒಂದಕ್ಕೆ ನೋಡಿ, ಇದಕ್ಕೆ ಇಲ್ಲಿ ಹೇಳಿದ್ದಾರೆ, ಈ ಸ್ಥಾನ ಹೇಳಿದ್ದಾರೆ, ಅಲ್ಲಿ ಆ ಸ್ಥಾನ ಹೇಳಿದ್ದಾರೆ, ಬೇರೊಂದು ಕಡೆ ಬೇರೊಂದು ಸ್ಥಾನ ಹೇಳಿದ್ದಾರೆ ಅಂತ ಹೇಳಿ 3 ವಾಕ್ಯಗಳನ್ನು ತೆಗೆದುಕೊಂಡು ಏಷಮ ಆತ್ಮ ಅಂತರ್ಹೃದಯೇ ಅಂತ ಹೇಳಿ, ಅಂತರ್ಹೃದಯೇ ಅಂತ ಹೇಳಿ ಹೃದಯಾಂತರಾಳದಲ್ಲಿನ ಅಧಿಷ್ಠಾನವನ್ನು ಹೇಳಿದ್ರು, ಆಶ್ರಯವನ್ನು ಹೇಳಿದ್ರು. ಮತ್ತೆ ಇನ್ನೊಂದು ಕಡೆ ಹೇಳಿದ್ರು, ನೋಡಿ ಇಲ್ಲಿ ಈ ಒಂದು ಸ್ಥಾನವನ್ನ ಹೇಳಿಲ್ಲ, ಇಲ್ಲಿ ದಹರಾಕಾಶವನ್ನು ಹೇಳಿದ್ದಾರೆ, ಅದರ ಒಳಗಡೆ ಅಂತ ಸ್ಥಾನ ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳಿದ್ರು ಅಕ್ಷಿ ಪುರುಷ ಅಂದ್ಬಿಟ್ಟು ಅಕ್ಷಿ ಸ್ಥಾನವನ್ನು ಹೇಳಿದ್ರು. ಹೀಗೆ ಸ್ಥಾನ ಭೇದವನ್ನು ಹೇಳಿದ್ದಾರೆ. ಈ ಸ್ಥಾನ ಭೇದವೆಲ್ಲ ಯಾವುದಿದು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಇರತಕ್ಕಂಥದ್ದು. ಅದು ಸ್ವಲ್ಪ ನಾವು ಮನಸ್ಸನ್ನು ಇಟ್ಕೊಳ್ಬೇಕು. ಇಷ್ಟು ಕೂಡ 3 ಹೇಳಿದ್ರಲ್ಲ, ಇದು ಆಧ್ಯಾತ್ಮಿಕವಾಗಿ ಹೇಳಿದ್ದು. ಯಾಕೆ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕವಾಗಿ ಹೇಳಿದ್ದು? ಇಲ್ಲಿ ಇವೆಲ್ಲ ಹೇಳಿದಲ್ಲ ಆಧ್ಯಾತ್ಮಿಕವಾಗಿ. ಯಾತಕ್ಕೆ ಗೊತ್ತೇ? ನೋಡಿ, ಇಲ್ಲಿ ಈ ಒಂದು ಪುರುಷನಿಗೆ ಸ್ಥಾನ ವಿಶೇಷವನ್ನು ಹೇಳಿದರು. ಏನು ಸ್ಥಾನ ವಿಶೇಷ ಅಂದ್ರೆ ಅಧ್ಯಾತ್ಮವೆಂಬ ಸ್ಥಾನ ವಿಶೇಷ. ಅಧ್ಯಾತ್ಮ ತನ್ನೊಳಗಡೆ ಇರತಕ್ಕಂಥದ್ದು ಸ್ಥಾನ ವಿಶೇಷ, ಅದನ್ನ ಹೇಳಿದ್ರು. ಅದೆಲ್ದಿರ್ಬೋದು, ಹೃದಯಾಂತರಾಳ ಇರ್ಬೋದು, ಅಕ್ಷಿ ಪುರುಷ ಇರ್ಬೋದು, ಅಥವಾ ಈ ಇನ್ನೊಂದು ಇರ್ಬೋದು, ಬೇರೆ ಇರ್ಬೋದು. ಒಟ್ಟನೇನು ಆಧ್ಯಾತ್ಮಿಕ ಸ್ಥಾನವನ್ನು ಹೇಳಿದ್ದಾರೆ. ಆಯ್ತು. ಈಗ ಈ ಒಂದು ಸೂತ್ರಕ್ಕೆ ನಾವು ಬಂದರೆ ಇಲ್ಲಿ ಏನು ಹೇಳಿದ್ದಾರೆ? ಸಂಭೃತಿ ದಿವ್ಯಾಪ್ತಿ ಎಂಬತಕ್ಕಂತಹ ಈ ಮಹಿಮೆಯನ್ನ, ವಿಭೂತಿಯನ್ನ ಈ ರಾಣಾಯನಿಯ ಶಾಖೆಯಲ್ಲಿ ಹೇಳಿದ್ದಾರೆ. ಪುರುಷ ಒಬ್ಬನೇ, ಉಪಾಸ್ಯ ದೇವತೆ ಒಂದೇ, ಉಪಾಸನೆ ಒಂದೇ, ಎಲ್ಲ ಆಗಿದ್ದರೂ ಕೂಡ ಈ ರಾಣಾಯನೀಯ ಶಾಖೆಯಲ್ಲಿ ಹೇಳಿರ್ತಕ್ಕಂತಹ ಸಂಭೃತಿ ದಿವ್ಯಾಪ್ತಿ ಎಂಬ ಪುರುಷನಿಗೆ ಹೇಳಿದ ಮಹಿಮೆಯನ್ನ ಎಲ್ಲಿ ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಅಲ್ಲೂ ಹೇಳಿದ್ದಾರಲ್ಲ, ಅಲ್ಲೂ ಕೂಡ ಇದೇ ಪುರುಷನ ಹೇಳಿದ್ದರೂ ಕೂಡ ಇದನ್ನು ಉಪಸಂಹಾರಿ ಮಾಡಿಕೊಳ್ಳಬಾರದು. ಯಾಕೆ? ಸ್ಥಾನ ವಿಶೇಷ. ಏನು ಸ್ಥಾನ ವಿಶೇಷ ಅಂದ್ರೆ ನೋಡಿ, ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆಧ್ಯಾತ್ಮಿಕ ಸ್ಥಾನವನ್ನು ಹೇಳಿದ್ದಾರೆ. ಆದರೆ ಸಂಭೃತಿ ದಿವ್ಯಾಪ್ತಿ ಎಂಬತಕ್ಕಂಥದ್ದು ಆದಿ ದೈವಿಕ ಸ್ಥಾನ. ಹೌದು ತಾನೆ? ಇದು ಆದಿ ದೈವಿಕವಾದ ಒಂದು ಸ್ಥಾನ, ನಮಗೆ ಹೊರಗಡೆ ಇರತಕ್ಕಂಥದ್ದು ಸಂಭೃತಿ ದಿವ್ಯಾಪ್ತಿ. ಏನು ಸಂಭೃತಿ? ಏನು? ತುಂಬಿಕೊಂಡಿರುವುದು, ಓವರ್ಫ್ಲೋಡ್ ವಿತ್. ಯಾವುದರಿಂದ? ನಾನು ಹೇಳುವಲ್ಲ, ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ. ಇದನ್ನ ಒಳಗೆ ಇಟ್ಕೊಂಡಿದ್ದಾರೆ. ಇದು ಯಾವುದಿದು? ಆದಿ ದೈವಿಕವಾದ ಒಂದು ಸ್ಥಾನವನ್ನು ಹೇಳಿದರು. ಹೀಗಾಗಿ ಆದಿ ದೈವಿಕವಾದ ಸ್ಥಾನದಲ್ಲಿ ಯಾವ ಯಾವ ಮಹಿಮೆಯನ್ನ, ಗುಣಗಳನ್ನ ಹೇಳಿದ್ದರೋ ಅದನ್ನ ಆಧ್ಯಾತ್ಮಿಕ ಸ್ಥಾನದಲ್ಲಿ ನಾವು ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ. ಹಿಂದಿನ ಒಂದು ನಿಯಮವನ್ನೇ ಇಲ್ಲೂ ಹೇಳಿದರು. ಯಾಕೆ? ಸ್ಥಾನ ವಿಶೇಷ. ಅಲ್ಲಿ ತಕ್ಕ ಆ ಸ್ಥಾನಕ್ಕೆ ಇಲ್ಲಿ, ಅಲ್ಲಿ ಅದೇ ಉಪಾಸನೆ, ಇಲ್ಲಿ ಇದೇ ಉಪಾಸನೆ ಅಂತ ಹೇಳ್ತಾರೆ. ಇದು ಇಷ್ಟ ಆಗಿತ್ತು ನೋಡಿ. ಆಧ್ಯಾತ್ಮಿಕವಾಗಿ ಹೇಳಿರತಕ್ಕಂಥದ್ದು ಯಾವುದು? ಈ ಒಂದು 3 ಉಪನಿಷತ್ತುಗಳಲ್ಲಿ 3 ವಾಕ್ಯವನ್ನು ಹೇಳಿದ್ರಲ್ಲ, ಒಂದೇ ಉಪನಿಷತ್ತು 3 ವಾಕ್ಯವನ್ನು ಹೇಳಿದ್ರಲ್ಲ ಅದನ್ನು. ಆದರೆ ಇಲ್ಲಿ ಮುಂದೆ ಹೇಳಿರತಕ್ಕಂಥ ಆ ಒಂದು ಸಂಭೃತಿ ದಿವ್ಯಾಪ್ತಿ ಎಂಬತಕ್ಕಂಥದ್ದು ರಾಣಾಯನಿ ಶಾಖೆಯಲ್ಲಿ ಹೇಳಿದ್ದಾರಲ್ಲ, ಅದು ಏನದು? ಅದು ಆದಿ ದೈವಿಕವಾದ ಮಹಿಮೆ, ವಿಭೂತಿ. ಹೀಗಾಗಿ ಆದಿ ದೈವಿಕವಾಗಿ ಯಾವ ಸ್ಥಾನ ವಿಶೇಷವನ್ನು ಹೇಳಿದ್ದರೋ ಅಲ್ಲಿಯ ಗುಣಧರ್ಮಗಳನ್ನು, ಮಹಿಮೆಗಳನ್ನು ಆಧ್ಯಾತ್ಮಿಕವಾಗಿ ಹೇಳಿದ್ದಾರಲ್ಲ, ಇಲ್ಲಿ ಉಪಸಂಹಾರ ಮಾಡುವುದಕ್ಕೆ ಆಗುವುದಿಲ್ಲ. ಮಾಡಿದ್ರು ಸರಿ ಹೋಗೋದಿಲ್ಲ ಅಂತ ಹೇಳಿದ್ರು. ಇಷ್ಟು ನಿನ್ನೆ ದಿವಸ ಆಗಿತ್ತು. ಈಗೇನು ಮಾಡಿಬಿಟ್ಟ ಸ್ವಾಮಿ, ಸರಿ ಏನು ಹೇಳಿದ್ರಿ ನೀವು? ನೋಡಿ,
ರಾಣಾಯಣಿಯ ಶಾಖೆಯಲ್ಲಿ ಆಧ್ಯಾತ್ಮಿಕವಾಗಿ ಹೇಳಿಲ್ಲ, ಇಲ್ಲಿ ಆದಿ ದೈವಿಕವಾಗಿ ಹೇಳಿಲ್ಲ, ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಹೀಗಾಗಿ ಅದನ್ನು ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿದ್ರಿ. ಆದರೆ ಇಲ್ಲೂ ಕೂಡ ಆದಿ ದೈವಿಕವಾಗಿ ಹೇಳಿದ್ದಾರಲ್ಲ ಸ್ವಾಮಿ, ಇಲ್ಲೂ ಇದೆಯಲ್ಲ. ಹೌದೇನಪ್ಪ? ಎಲ್ಲಿ ಹೇಳಿದ್ದಾರೆ? ಬರೀ ಒಂದೇ ಅಲ್ಲ ಸ್ವಾಮಿ, ಇನ್ನೂ ಹೇಳಿದ್ದಾರೆ. ಏನಪ್ಪ ಹೇಳಿದ್ದಾರೆ? ಎಲ್ಲ ಹೇಳು ನೋಡೋಣ. ಈಗ ಆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ, ನೀವು ಯಾವ ಕಾರಣವನ್ನ ಕೊಟ್ಟು, ನೋಡಿ ಇಲ್ಲಿ ಆಧ್ಯಾತ್ಮಿಕವಾಗಿ ಮಾತ್ರ ಹೇಳಿದ್ದಾರೆ, ಆದಿ ದೈವಿಕವಾದದ್ದನ್ನು ಹೇಳಿಲ್ಲ. ಆದಿ ದೈವಿಕವಾಗಿ ಹೇಳಿದ್ದನ್ನ ನಾವಿಲ್ಲಿ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿದ್ದಾರಲ್ಲ, ಹೇಳಿದ್ದೀರಲ್ಲ ನೀವು. ಇದನ್ನ ಇಲ್ಲೂ ಕೂಡ ಆದಿ ದೈವಿಕವಾಗಿ ಅದನ್ನು ಹೇಳಿದ್ದಾರೆ. ಒಂದು ಪಕ್ಷ ಹೇಳಿಲ್ಲದೆ ಇದ್ರೆ ಅಲ್ಲಿಗೆ ಎಲ್ಲಿತ್ತು, ಇಲ್ಲೂ ಹೇಳಿದಾರಲ್ಲ ಸ್ವಾಮಿ ಅಂದ. ಅದನ್ನು ಹೇಳ್ತಾ ಇದ್ದಾನೆ ಈ ಪೂರ್ವ ಪಕ್ಷಿ, ಹೇಳ್ತಾ ಇದ್ದಾನೆ, ನಾನು ಏತಾಸ್ವಪಿ. ಏತಾಸ್ವಪಿ ಅಂತಂದ್ರೆ ಏನು? ಈ ರಾಣಾಯಣಿಯ ಶಾಕ್ಯ ಮುಂತಾದ ರಾಣಾಯಣಿಯ ಶಾಕ್ಯಾಯನಿಯ ಮುಂದೆ ಎಲ್ಲ ಬಂತು ಬೇಕಾಷ್ಟು ಶಾಕ್ಯಗಳು. ಇದರಲ್ಲಿ ಆದಿ ದೈವಿಕ್ಯೋ ವಿಭೂತಯ ಶ್ರೂಯಂತೆ. ಆದಿ ದೈವಿಕವಾದ ವಿಭೂತಿಗಳು ಯಾವುದದು? ಆದಿ ದೈವಿಕವಾದ ವಿಭೂತಿಗಳು ಹೇಳಿದ್ಲ, ಸಮೃದ್ಧಿ, ದಿವ್ಯಾಪ್ತಿ ಮುಂತಾದವುಗಳು ಇವಿದೆಯಲ್ಲ, ಅದು ಕೂಡ ಇಲ್ಲಿ ಹೇಳಿದ್ದಾರಲ್ಲ ಸ್ವಾಮಿ. ಹೌದೇನಪ್ಪ? ಎಲ್ಲಿ ಹೇಳಿದ್ದಾರೆ? ನೋಡಿ ಸ್ವಾಮಿ, ಇಲ್ಲಿ ಹೇಳಿದ್ದಾರೆ ಹೇಳ್ಬಿಟ್ಟ. ಪೂರ್ವ ಪಕ್ಷಿಯರು ಸಾಮಾನ್ಯನಲ್ಲ, ಅವನು ಕೂಡ ಶಾಸ್ತ್ರವೇತ್ತ, ಎಲ್ಲವನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವನು. ಇಷ್ಟಾದರೂ ಕೂಡ ಏನಾಗಿದೆ, ಅವನ ವಿಚಾರಧಾರೆ ಸರಿ ಇಲ್ಲ ಅಂತನ್ನುವುದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇದು ಇವತ್ತಿಗೂ ಇದೇ ಆಗಿರತಕ್ಕಂಥದ್ದು, ಇವತ್ತಿಗೂ ಇದೆ. ಏನು? ಮಹಾನ್ ಪಂಡಿತರು, ಷಟ್ಶಾಸ್ತ್ರ ಪಂಡಿತರು, ಅವರು ಏನು ಹೇಳ್ತಾರೆ, ಏನೋ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ್ರೆ ಏನಾಗಿರುತ್ತೆ ಅದು ಉಪನಿಷತ್ತಿನ ಸಿದ್ಧಾಂತಕ್ಕೆ ಹೊಂದುವುದಿಲ್ಲ, ಆಚಾರ್ಯರ ಸಿದ್ಧಾಂತಕ್ಕೆ ಹೊಂದ್ತಾ ಇಲ್ಲ. ಯಾವಾಗ ಗೊತ್ತಾಗುತ್ತೆ? ಆಳವಾಗಿ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ? ಅವರೆಲ್ಲ ಷಟ್ಶಾಸ್ತ್ರ ಪಂಡಿತರು ಕಣ್ರಿ. ಅಂದ್ರೆ ಪಂಡಿತರಿರಬಹುದು, ಆದರೆ ಅವರ ಒಂದು ವಿಚಾರ ಕ್ರಮ ಅಂತ ಇದೆಯಲ್ಲ, ಅದು ಯಾವುದಕ್ಕೆ ಬದ್ಧವಾಗಿಲ್ಲ? ವೇದಾಂತಗಳಲ್ಲಿ ಹೇಳಿರತಕ್ಕಂತಹ ಸಂಪ್ರದಾಯಕ್ಕೆ ಬದ್ಧವಾಗಿಲ್ಲ ಅಷ್ಟೆ. ವೇದಾಂತ ಸಂಪ್ರದಾಯಕ್ಕೆ ಬದ್ಧವಾಗಿಲ್ಲ ಅವರ ವಿಚಾರಧಾರೆ. ವಿಚಾರಧಾರೆ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನೋಡಿ, ಅದು ಬಹಳ ಮುಖ್ಯ. ನಾವು ಯಾರನ್ನ ಏನ್ರಿ ಈ ಥರ ಹೇಳ್ತಾ ಅವ್ರ ತಪ್ಪು, ಅವ್ರ ವಿಚಾರಧಾರೆ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಆಚಾರ್ಯರು ಕೂಡ ಎಲ್ಲೂ ಹೇಳಲಿಲ್ಲ ಅದನ್ನ. ಇದನ್ನೆಲ್ಲ ಬಹಳ ಈ ದೊಡ್ಡ ದೊಡ್ಡ ವಿದ್ವಾಂಸರು ಪ್ರವಚನ ಮಾಡ್ತಾರಲ್ಲ, ಅವ್ರು ಇಂಥದ್ನೆಲ್ಲ ಹೇಳಬೇಕು. ಏನು ನೋಡಿ, ಏನು ಹೇಳ್ತಾರೆ ಸಾಮಾನ್ಯ ನೋಡ್ರಿ, ಎಲ್ಲ ನಿರಾಕರಣೆ ಮಾಡಿಬಿಟ್ರು ಅಂತಂದ್ರೆ, ನಿರಾಕರಣೆ ಮಾಡಿದ್ರು ಅಂತಂತಂದ್ರೆ ಏನು? ಸಾರ ಸಂಕಟ ನೋಡ್ರಿ, ನೀವೆಲ್ಲ ಮೂರ್ಖರು, ನೀವೆಲ್ಲ ಮುಟ್ಟಾಳ್ರು, ಮೂರು ಕಾಸಿಗೆ ಪ್ರಯೋಜನ ಇಲ್ಲ, ನಿಮಗೆ ವೇದಾಂತ ವಾಕ್ಯ ಅರ್ಥವೇ ಆಗಿಲ್ಲ. ಹಾಗೆ ವೇದಾಂತ ವಾಕ್ಯ ಅರ್ಥವಾಗಿಲ್ಲ ಅಂತ ಒಂದು ಪಕ್ಷ ಆಚಾರ್ಯರು ಹೇಳಿದ್ದರೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನೋಡಿ. ನೀವು ಪಂಡಿತರು, ಮಹಾನ್ ವಿದ್ವಾಂಸರು, ನಾವು ನಿಮಗೆ ಮರ್ಯಾದೆ ಕೊಡ್ತೇವೆ, ಆದರೂ ಕೂಡ ನಿಮ್ಮ ವಿಚಾರ ಕ್ರಮ ಇದೆಯಲ್ಲ, ಆ ವಿಚಾರ ಕ್ರಮ ಏನಾಗಿದೆ ಅಂತಂದ್ರೆ, ಈ ವೇದಾಂತಕ್ಕೆ ಹೇಳಿರತಕ್ಕಂಥ ಸಂಪ್ರದಾಯ ಅಂತ ಒಂದಿದೆಯಲ್ಲ, ಅದಕ್ಕೆ ಪೂರಕವಾಗಿ ಇಲ್ಲ ಅಷ್ಟೇ. ನೋಡಿ ಸ್ವಾಮಿ, ರೈಲ್ನಲ್ಲಿ ಹೋದ್ರೆ ನೋಡಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಗಳೂರಲ್ಲಿ, ಅಲ್ಲಿ ನೀವು ರೈಲ್ ಹತ್ತು ಕೂತ್ಕೊಂಡ್ಬಿಡಿ. ಕೂತ್ಕೊಂಡ್ಬಿಟ್ರೆ ನೀವು ಸೀದಾ ಬೊಂಬಾಯಿ ಹೊಟ್ಟೋಗ್ತೀರಾ ಅಂತ ಹೇಳ್ಬಿಟ್ಟ. ಯಾರೋ ಹೇಳ್ದ.
ಇವನೇನು ಮಾಡ್ದ, ಹೋದ ರೈಲ್ ಹತ್ರ ಸ್ಟೇಷನ್ ಹೋದ, ಬೇಕಾದಷ್ಟು ಪ್ಲಾಟ್ಫಾರಮ್ ಇತ್ತು, ರೈಲ್ ನಿಂತಿದ್ದ, ಎಲ್ಲ ಕಡೆ ತುಂಬಿಟ್ಟಿತ್ತು ಜಾಗನೇ ಇಲ್ಲ. ಆದರೆ ಒಂದು ರೈಲು ಮಾತ್ರ, ಯಾವುದೋ ಒಂದು ರೈಲಿನ ಇರ್ಲಿ ನಿಂತಿತ್ತು, ಅದು ಸ್ವಲ್ಪ ಖಾಲಿ ಇತ್ತು. ಅದು ಒಂದು ಸೀಟ್ ಖಾಲಿ ಇತ್ತು. ಓ ಖಾಲಿ ಇದೆ, ಕೂತ್ಬಿಟ್ಟ ಹೋಗಿ. ಏನಿದು, ಅವರೇನು ಹೇಳಿದ್ದ, ಏನಪ್ಪ ಅಲ್ಲಿ ಬೆಂಗಳೂರು ಸ್ಟೇಷನ್ ರೈಲಿನಲ್ಲಿ ಕೂತ್ಕೋ, ಬೊಂಬಾಯಿ ಹೋಗ್ತೀಯ ಅಂತ. ನೋಡ್ದ 10 ರೈಲ್ ಇತ್ತು, ಎಲ್ಲದರಲ್ಲೂ ಚಿಕ್ಕಿದ್ರು ತುಂಬಿದ್ರು ಜನ, ಇಲ್ಲಿ ಖಾಲಿ ಇತ್ತು, ಹತ್ಬಿಟ್ಟ. ಹತ್ಬಿಟ್ಟು ಕೂತ್ಕೊಂಡ್ರೆ ನೋಡ್ತಾನೆ ಮುಂಬೈ ಎಲ್ಲ ಅದು ಮೈಸೂರು ಹೊರಟೋಗಿದೆ. ಏನಪ್ಪ ಇದು, ಬೆಂಗಳೂರು ಸ್ಟೇಷನ್ಗೆ ಬಂದ, ರೈಲನ್ನೇ ಹತ್ತದ, ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ದ, ಟಿಕೆಟ್ ತಗೊಂಡ, ತೋರಿಸ್ದ, ಪ್ರತಿಯೊಂದು ಮಾಡ್ದ. ಅದ್ಯಾಗ ಬೆಂಗಳೂರು ಮೈಸೂರು ಬಂದ್ಬಿಟ್ಟ, ಮುಂಬೈ ಹೋಗದೆ ಅಂದರೆ ಏನು ಅಂದರೆ, ಬಂದ ಎಲ್ಲ ಸರಿ ಸ್ವಾಮಿ, ಆದರೆ ಮೈಸೂರಿಗೆ ಹೋಗತಕ್ಕಂಥ ರೈಲು ಅಂತ ಒಂದು ರೈಲಿದೆ, 10 ರೈಲಿದೆ. ಆದರೂ ಕೂಡ ಇದು ಮೈಸೂರಿಗೆ ಹೋಗತಕ್ಕಂಥ ರೈಲು ಅಂತಿದೆ, ಅದು ಬೊಂಬಾಯಿ ಹೋಗತಕ್ಕಂಥ ರೈಲು ಅಂತ ಇದೆ. ಇವನು ಆ ರೈಲು ಹತ್ತಬೇಕಾಗಿತ್ತು, ಈ ರೈಲು ಹತ್ಬಿಟ್ಟ. ಇವನು ಗೊತ್ತಿಲ್ಲ ಅಂತಲ್ಲ, ಟಿಕೆಟ್ ತಗೊಂಡ, ಎಲ್ಲ ಮಾಡಿದೆ, ಪ್ರತಿಯೊಂದು ಮಾಡಿದ್ದೇನೆ, ಕ್ರಮಬದ್ಧವಾಗಿದೆ. ಆದ್ರೆ ಏನು ಮಾಡ್ದ, ಈ ರೈಲು ಹತ್ಬಿಟ್ಟ. ಹಾಗೆ ಇಲ್ಲಿಯೂ ಕೂಡ ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತರು ಇವರು, ಆದರೂ ಕೂಡ ವೇದಾಂತ ಸಂಪ್ರದಾಯ ಅಂತ ಒಂದು ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಇವರು ವಿಚಾರ ಮಾಡಿಲ್ಲ. ಏನೋ ಬೇರೆ ಸಂಪ್ರದಾಯ ಇರ್ಬೋದು, ನಾವೊಂದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಸಂಪ್ರದಾಯ ರೈಲಲ್ಲಿ ಕೂತ್ಕೊಂಡ, ಏನು ರೈಲ್ ಕೂತ್ಕೊಂಡ್ಬಿಟ್ಟೆ, ಅದ ಏನಾಯ್ತದು, ಬೊಂಬಾಯಿಗೆ ಹೋಗಿ ಬಂದು ಮೈಸೂರು ಹೊರಟಾಯ್ತು ಅಷ್ಟೆ. ಹಾಗಾಗಿ ನಿಮ್ಮ ಸಿದ್ಧಾಂತ, ನಿಮ್ಮ ಗುರಿ ಸರಿಯಾಗಿ ನೀವು ತಲುಪ್ತಾ ಇಲ್ಲ ಎಂಬತಕ್ಕಂತಹ ಮಾತನ್ನು ಶಂಕರ ಭಗವತ್ಪಾದ ಹೇಳಿದ್ದಾರೆ ಹೊರತು, ನೀವೆಲ್ಲ ಹೇಳಿರಬಹುದು, ಸ್ವಲ್ಪ ಕಠೋರವಾಗಿ ಹೇಳಿದ್ದಾರೆ. ಈ ತಾರ್ಕಿಕರನ್ನ ನೋಡಿ ಒಂದು ಮಾತು ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ಈ 2ನೇ ಅಧ್ಯಾಯ ಬರುತ್ತಲ್ಲ, ನಿರಂಕುಶತ್ವ ತೇ ತುಂಡಸ್ಯ. ವಾದ ಮಾಡಿದ್ರು, ಸಾಕಾಗೋಯ್ತು, ಇನ್ನೂ ಅವನು ಬಿಡ್ಲಿಲ್ಲ ಹಠಾನ, ಹೇಳ್ತಾನೆ ಇದ್ದ. ಅದಕ್ಕೇನು ಹೇಳಿದ್ರು, ಬೇಸತ್ವ ಆಚಾರ್ಯರು ಹೇಳ್ಬಿಟ್ರಿ ಈ ವಾಕ್ಯನ. ಏನಂತ, ನಿರಂಕುಶತ್ವ ತೇ ತುಂಡಸ್ಯ. ಏನಯ್ಯ, ನಿನ್ನ ನಾಲಿಗೆಗೆ ಏನಾದ್ರೂ ಒಂದು ಅಂಕುಶ ಅಂತ ಇದೆಯನಯ್ಯ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ ಅಂತ ಅಂದ್ಬಿಟ್ರು. ಏನ್ರಿ ಅವನ್ನ ಏನು ಹೀಗೆ ಅಂದ್ಬಿಟ್ರು, ಎಂಥ ಪಂಡಿತ, ಸಾಂಖ್ಯರು, ಯೋಗಿಗಳು ಎಂಥವ್ರವರು ಅಂದರೆ ಹೇಳಿದ್ದು ಈ ಅರ್ಥದಲ್ಲಿ. ಏನು, ನಿನ್ನ ನಾಲಿಗೆಗೆ ಒಂದು ಅಂಕುಶ ಅಂತ ಇದೆಯನಯ್ಯ ಅಂದರೆ, ನೀನು ವೇದಾಂತ ಸಂಪ್ರದಾಯದಲ್ಲಿ ಹೇಳಿರತಕ್ಕಂತಹ ಒಂದು ದಾರಿಯಲ್ಲಿ ನೀನು ಹೋಗ್ತಾ ಇಲ್ಲ, ದಾರಿ ತಪ್ಪುಟ್ಟಿದೆಯಾ ಕಣಯ್ಯ ನೀನು. ಹಾಗಾಗಿ ನೀನು ಎಲ್ಲೆಲ್ಲೋ ಹೋಗ್ತಾ ಇದೆಯೇ, ಹೋದರೂ ಕೂಡ ನೀನು ಹಠ ಬಿಡ್ತಾ ಇಲ್ಲ. ಇಲ್ಲ ಭೂಮಿ ಯಾವನೋ ಹೇಳದಂತೆ, ಪೂರ್ವಕ್ಕೆಲ್ಲ ಮೈಸೂರಿಗೆ ಹೋಗ್ಬೇಕು ಅಂದ, ಇಲ್ಲಪ್ಪ ದಕ್ಷಿಣಕ್ಕೆ ಹೋಗು ಅಂತಂದ ಇವನು. ಇವನೇನು ಮಾಡ್ದ, ಉತ್ತರಕ್ಕೆ ಹೋಗ್ಬಿಟ್ಟ. ಯಾರೋ ಹೇಳಿದ್ರು, ಏನ್ರಿ ದಕ್ಷಿಣಕ್ಕೆ ಹೋದ್ರೆ ಉತ್ತರಕ್ಕೆ ಹೋಗ್ತಾ ಇದೆಯಲ್ಲಪ್ಪ ನೀನು, ಮೈಸೂರು ಹ್ಯಾಕೆ ಸಿಗುತ್ತೆ ಅಂತ. ಇವನೇನು ಮಾಡ್ದ, ಒಪ್ಕೋಬೇಕು, ಹೌದಪ್ಪ ದಕ್ಷಿಣ, ಅಯ್ಯೋ ತಪ್ಪು ಬಂದ್ಬಿಟ್ಟೆ, ಈಗ ದಕ್ಷಿಣಕ್ಕೆ ಹೋಗ್ತೀನಿ ಅಂತ ಹೇಳಬೇಕು. ಅದು ಮಾಡಲಿಲ್ಲ ಇವನು. ಏನು ಮಾಡ್ದ, ಶುರು ಮಾಡಿಬಿಟ್ಟ ವಾದ. ಏನ್ರಿ ಉತ್ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದ್ರಲ್ಲ, ಉತ್ತರಕ್ಕೆ ಹೋದ್ರೆ ನಾನು ಮೈಸೂರು ಮುಟ್ಟಲ್ವಾ? ಇಲ್ಲಪ್ಪ ಮುಟ್ಟಲ್ಲ, ಮುಟ್ತೀನಿ. ಹೇಗೆ ಮುಟ್ತೀಯಪ್ಪ, ಭೂಮಿ ಗುಂಡಾಗಿದೆ ನೋಡಿ, ಉತ್ತರ ದಿಕ್ಕೆ ನೇರವಾಗಿ ಪ್ರಯಾಣ ಮಾಡ್ತಾ ಇದ್ರೆ ಯಾವತ್ತೋ ಒಂದು ದಿವಸ ದಕ್ಷಿಣಕ್ಕೆ ಹೋಗ್ತೀನಿ. ಭೂಮಿ ಗುಂಡಾಗಿದೆ, ಸುಮ್ಮನೆ ಸುತ್ಕೊಂಡು ಬಂದ. ಹೀಗೆ ಇದಕ್ಕೇನು, ಇದಕ್ಕೆ ವಿತಂಡಾವಾದ ಅಂತ ಹೆಸರು. ಈ ಥರ ನ್ಯಾಯಕ್ಕೆ ಇದು ವಿತಂಡಾವಾದ. ಇದನ್ನ ಈ ವಿತಂಡಾವಾದವನ್ನು ಹೇಳ್ತಾರಲ್ಲ, ಅವ್ರಿಗೆ ಹೇಳಿದ್ದು ನಿರಂಕುಶತ್ವಾತ್ತೇ ತುಂಡಸ್ಯ. ಕಠೋರವಾಗಿ ಹೇಳ್ಬಿಟ್ರಲ್ಲಿ, ಅವರೇನು ದಡ್ರು ಮೂರ್ಖರು ನೀವೇನಂತ ಹೇಳಿಲ್ಲ. ಎಲ್ಲಪ್ಪ ನೀವು ಜ್ಞಾನಿಗಳು ಸರಿನೇ, ಆದರೆ ಇದು ವೇದಾಂತ ವಾಕ್ಯ, ಇದು ಬೇರೆ ಯಾವುದೋ ಶಾಸ್ತ್ರದ ವಾಕ್ಯವಲ್ಲ, ವೇದಾಂತ ವಾಕ್ಯ. ಹಾಗಾಗಿ
ವೇದಾಂತ ವಾಕ್ಯಗಳನ್ನ ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಅರ್ಥ ಮಾಡಬೇಕೇ ಹೊರತು ಬೇರೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರ್ಥ ಮಾಡಿದ್ರೆ ಎಲ್ಲೋ ಹೋಗುತ್ತೆ, ಬೊಂಬಾಗಿ ಹೋಗೋದು ಮೈಸೂರಿಗೆ ಹೋಗುತ್ತೆ ಅಷ್ಟೇ. ಹೋದ್ರೆ ಒಪ್ಕೊಂಡು ಪರವಾಗಿಲ್ಲ, ಅದನ್ನ ಸಾಧಿಸ್ಬಿಟ್ರೆ ಏನ್ರಿ ಭೂಮಿ ಗುಂಡಾಗಿದೆ ಯಾವತ್ತೊಂದು ಸಲಿಗೆ ಹೋಗ್ತೀನಿ ಕಣ್ರಿ, ಅದು ವಿತಂಡವಾದ. ಅದಕ್ಕೆ ಯಾವಾಗ ಹೇಳ್ಬೇಕಿನಪ್ಪ ನಿರಂಕುಶತ್ವ ಆತ್ತೆ ತುಂಡತ್ಯ ಅಂತ ಹೇಳ್ಬೇಕು. ಈ ದೃಷ್ಟಿಯಿಂದ ಆಚಾರ್ಯರು ಕೆಲವು ಕಡೆ ಸ್ವಲ್ಪ ಕಠೋರವಾಗಿ ಹೇಳಿದ್ದಾರೆ. ಯಾರು? ಜೈನರವರು. ಜೈನರಿಗೆ ಎಷ್ಟು ಕಠೋರ ವಾಕ್ಯ ಏನು ಬಳಸಿಲ್ಲ, ಆದರೆ ಈ ವೈಶೇಷಿಕರಿದ್ದಾರೆ ನೋಡಿ, ಅವರ ಬಗ್ಗೆ ಕಠೋರವಾದ ವಾಕ್ಯವನ್ನು ಹೇಳಿದ್ದಾರೆ. ಮತ್ತೆ ಬೌದ್ಧರು, ಈ ಬೌದ್ಧರ ಒಂದು ಸಿದ್ಧಾಂತವನ್ನ ಪೂರ್ಣವಾಗಿ ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಎಷ್ಟು ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ ಅಂದರೆ ಎಲ್ಲ ವಾಕ್ಯಾರ್ಥ, ವಿಜ್ಞಾನ ಮತ್ತೆ ಶೂನ್ಯವಾದ ಮೂರನ್ನ ವಿಚಾರ ಮಾಡಿ ಹೇಳ್ತಾರೆ. ಆವಾಗ ಹೇಳ್ತಾರೆ ನೋಡಿ, ಅತ್ಯಂತ ಕಠೋರವಾಗಿ ವಾಕ್ಯ ಬಳಸ್ಬಿಡ್ತಾರೆ. ನೋಡಿ ಇವರೆಲ್ಲ ಇದ್ದಾರಲ್ಲ, ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತೇನು? ನಿಮ್ಮ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಇವರ ಬಳಿ ಹೋಗಬೇಡಿ, ನೀವು ಹೋದ್ರೆ ನೀವೇನು ಗುರಿ ತಲುಪೋದಿಲ್ಲ, ಮೈಸೂರು ಹೋಗ್ಬೇಕಾದ್ರೂ ವಿದ್ಯೆಯಲ್ಲಿ ಹೊರಟು ಹೋಗ್ಬಿಡ್ತೀರಾ ಅಂತ ಹೇಳಿದ್ದಾರೆ. ಯಾವುದಲ್ಲಿ? ಈ ಅರ್ಥದಲ್ಲಿ ಮಾತ್ರ ಯಾರನ್ನು ಕೂಡ ಖಂಡನೆ ಮಾಡಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆಚಾರ್ಯರು ಅವರನ್ನ ಖಂಡನೆ ಮಾಡಿದ್ದರೂ ಕೂಡ, ಅವರ ಸಿದ್ಧಾಂತವನ್ನು ಖಂಡಿಸಿದ್ದರೂ ಕೂಡ ಅಲ್ಲಿ ಹೇಳಿದ್ದಾರೆ, ಎಷ್ಟೋ ಕಡೆ ಹೇಳಿದ್ದಾರೆ. ಅಲ್ಲಿ ನೋಡಿ, ಇವರು ಹೇಳಿರತಕ್ಕಂತಹ ಇದೆಯಲ್ಲ, ಇದು ಈ ಒಂದು ನ್ಯಾಯ ಇದು ನಮಗೆ ಅತ್ಯಂತ ಪ್ರಿಯವಾದ ನ್ಯಾಯ, ನಾವು ಇದನ್ನು ಒಪ್ಕೊಳ್ತೇವೆ, ನಾವು ಪೂರ್ಣವಾಗಿ ಇವರನ್ನ ಸ್ವಾಗತಿಸುತ್ತೇವೆ, ಇವರಿಗೆ ಸ್ವಾಗತ. ಎಂಥ ವಾಕ್ಯ ಹೇಳಿದ್ದಾರೆ ನೀವು! ಅಲಂಕಾರೋ ಕ್ಷೇಮಸ್ಮಾಕಂ, ಇದನ್ನು ಹೇಳಿದ್ದಾರೆ ಆಚಾರ್ಯರು. ಇವನ್ನೆಲ್ಲ ಹೇಳಿದೆ ಏನೋ ಒಂದು ಏನ್ರಿ ಎಲ್ಲ ಬೈದು ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಆಚಾರ್ಯರು ಬೌದ್ಧನ ಹೀನಾಮಾನವ ಏನು ಬೈದ್ಯ? ಬೌದ್ಧರ ವಿಜ್ಞಾನವಾದಿ ಬೌದ್ಧರಿದ್ದಾರಲ್ಲ ಅವರು, ಮತ್ತೆ ಈ ಶೂನ್ಯವಾದಿ ಬೌದ್ಧರಿದ್ದಾರಲ್ಲ ಅವರು, ಇವರನ್ನ ಕೂಡ ಎಷ್ಟು ಆ ಸಿದ್ಧಾಂತಗಳೆಲ್ಲವೂ ಕೂಡ ವೇದಾಂತ ಸಿದ್ಧಾಂತಕ್ಕೆ ಬಹಳ 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 ಹತ್ತಿರದಲ್ಲಿವೆ. ನಾಗಾರ್ಜುನ ಕಾರ್ಯ ನಾವು ನೋಡಿದ್ದೇವಲ್ಲ, ಗೌಡಪಾದರ ಒಂದು ಇದರಲ್ಲಿ ಮಾಂಡೂಕ್ಯ ರಹಸ್ಯ ವಿವೃತ್ತಿನ ಸ್ವಾಮಿಪಾದರವರು ಅದವರು ಅಷ್ಟೇ ಅದ್ಭುತವಾಗಿ ಅಲ್ಲಿ ಹೇಳಿದ್ದಾರೆ ಪ್ರತಿಯೊಂದನ್ನು ಕೂಡ. ಹೀಗಾಗಿ ಏನಾಗಿದೆ, ಈ ವೈಮತ್ಯ ಅಂತಕ್ಕಂಥದ್ದು ಈ ದೃಷ್ಟಿಯಿಂದ ಅಷ್ಟೆ, ಬೇರೆ ಯಾವುದೂ ಇಲ್ಲ. ಇದು ಯಾವುದೋ ಅಂದ್ರೆ ಏನೋ ಒಂದು ಸಂದರ್ಭ ಬಂತು, ಅದು ಹೇಳಬೇಕಾದಷ್ಟೇ, ಏನು ಹೇಳಬೇಕಾದಿರಲಿಲ್ಲ. ಆದ್ರೂ ವಿಚಾರ ತಿಳ್ಕೊಂಡಿರೋಣ ನಾವು. ಇಲ್ಲಿ ಏನು ಹೇಳ್ದ ಈಗ ನೋಡಿ, ಇಲ್ಲೂ ಆದಿ ದೈವಿಕವಾಗಿ ಇಲ್ಲೂ ಹೇಳಿದ್ದಾರಲ್ಲ ಸ್ವಾಮಿ ಅಂದ್ಬಿಟ್ಟ. ಎಲ್ಲಪ್ಪ ಅಂದ್ರೆ ಜಾಯಾಂದಿವೋ ಜಾಯಾನೇಭ್ಯೋ ಲೋಕೇಭ್ಯ, ಇಲ್ಲೂ ಹೇಳಿದ್ದಾರಲ್ಲ ಸ್ವಾಮಿ. ಎಲ್ಲಿ? ಅಕ್ಷಿಪುರುಷ ಮತ್ತೆ ಒಂದು ದಹರಾತ್ಮ, ಇವನ್ನೆಲ್ಲ ಹೇಳಿದ್ದಾರಲ್ಲ ಆದಿ ಆಧ್ಯಾತ್ಮಿಕವಾಗಿ. ಅಲ್ಲಿ ಇದನ್ನು ಹೇಳಿದ್ದಾರಲ್ಲ ಆದಿ ದೈವಿಕವಾಗಿ, ಆದ್ರಿಂದ ತಗೋಬೋದಲ್ಲ ಅಂದ್ಬಿಟ್ಟ. ಏನು ದಿವೋ ಜಾಯಾನ್ ದಿವಹು, ಏನು ಈ ಒಂದು ದ್ಯುಲೋಕಕ್ಕಿಂತಲೂ ಹೆಚ್ಚಿನವನು, ಜಾಯಾನ್ ಏಭ್ಯೋಲು, ಈ ಲೋಕ ಎಲ್ಲ ಲೋಕಗಳಿಗಿಂತಲೂ ಹೆಚ್ಚಿನವನು ಅಂತ ಹೇಳಿ ಆದಿದೈವಿಕವಾಗಿ ಹೇಳಿ, ಯೇಷವು ಏವ ಭಾಮನೀ ಯೇಷ ಹಿ ಸರ್ವೇಷು ಲೋಕೇಶು ಭಾತಿ, ಇವನೇ ಭಾಮನಿಯಾಗಿದ್ದಾನೆ, ಎಲ್ಲ ಲೋಕವನ್ನು ಬೆಳಗುತ್ತಾ ಇದ್ದಾನೆ, ಎಲ್ಲ ಲೋಕವನ್ನು ಬೆಳಗುತ್ತಾ ಇರ್ತಕ್ಕಂಥ ಇವನೇ ಅಂತ ಹೇಳಿದ್ದಾರಲ್ಲ ಸ್ವಾಮಿ ಆದಿ ದೈವಿಕವಾಗಿ ಅಂದ್ಬಿಟ್ಟು. ಯಾವಾನ್ವಾ ಅಯಮಾಕಾಶ ತಾವಾನೇಶು ಅಂತರ್ಹೃದಯ ಆಕಾಶ. ನೋಡಿ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಸ್ವಾಮಿ, ಯಾವಾನ್ವಾ ಅಯಮಾಕಾಶ. ಅಯಮಾಕಾಶ ಅಂದ್ರೇನು? ಈ ಭೂತಾಕಾಶ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟೇ ದೊಡ್ಡದು. ಯಾವುದು? ಅಂತರ್ಹೃದಯ ಆಕಾಶ, ದಹರ ಆಕಾಶ, ಅದು ಕೂಡ ಅಷ್ಟೇ ದೊಡ್ಡದು, ಏನು ಬೇರೆ ಅಲ್ಲ ಅದು.
ಅಂತ ಹೇಳಿ ಉಭೇ ಅಸ್ಮಿನ್ ದ್ಯಾವ ಪೃಥ್ವಿ ಅಂತರೇವ ಸಮಾಹಿತೆ. ಅಸ್ಮಿನ್ ಉಭೇ ದ್ಯಾವ ಪೃಥ್ವಿ, ಇದರಲ್ಲಿ ಯಾವ ಪೃಥ್ವಿ, ದ್ಯುಲೋಕ ಪೃಥ್ವಿ ಭೂಲೋಕ ಎರಡೂ ಕೂಡ ಅಂತರೇವ ಒಳಗಡೆ ಸಮಾಹಿತೆ ಸೇರಿಕೊಂಡು ಬಿಟ್ಟಿದೆ. ಇವೆಲ್ಲ ಹೇಳಿದಾರಲ್ಲ ಸ್ವಾಮಿ. ಮತ್ತೆ ಇಷ್ಟೇ ಅಲ್ಲ, ಸಂತಿಚ ಅನ್ಯಾಯತನ ವಿಶೇಷ ಹೀನಾ ಅಪಿಹ ಬ್ರಹ್ಮವಿದ್ಯಾ ಷೋಡಶಕಲಾ. ಇನ್ನು ಇಷ್ಟೇ ಅಲ್ಲ ಸ್ವಾಮಿ, ಬೇರೆಯ ಯಾವ ಆಯತನವನ್ನು ಇಲ್ಲದೆ ಇರತಕ್ಕಂತಹ ಆಯತನ ವಿಶೇಷ ಇದೆ. ಯಾವುದು ಇಲ್ಲದೆ ಇರತಕ್ಕಂಥದ್ದನ್ನು ಹೇಳಿದ್ದಾರಲ್ಲ ನೋಡಿ. ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಆದಿದೈವಿಕವಾಗಿಯೂ ಹೇಳಿದ್ದಾರೆ, ಮತ್ತು ಆಧ್ಯಾತ್ಮಿಕ ಆದಿದೈವಿಕ ಎಂಬ ಯಾವ ಸ್ಥಾನವನ್ನು ಹೇಳದೆ ವಿಶೇಷವಾಗಿ ಆಯತನ ಹೀನ ಆ ವಾಕ್ಯವನ್ನು ಹೇಳಿದ್ದಾರೆ. ಅದಲ್ಲಿ ಈ ಷೋಡಶಕಲಾದ್ಯ ಷೋಡಶಕಲ ಪುರುಷ ಅಂತ ಹೇಳಿದ್ದಾರಲ್ಲ, ಈ ಪ್ರಶ್ನೋಪನಿಷತ್ತಲ್ಲಿ ಬರುತ್ತಲ್ಲ, ಅದು ಷೋಡಶಕಲ ಅಂತ ಹೇಳಿದ್ದಾರೆ. ಏನು ಹೇಳ್ತೀರ ಸ್ವಾಮಿ, ಇವಾಗ ಯಾಕೆ ಉಪಸಂಹಾರ ಮಾಡ್ಕೋಬಾರ್ದು ಅಂದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಸತ್ಯಮೇವ ಮೇತತ್. ಇದು ಏತತ್ ಏವಮೇವ ಸತ್ಯಂ, ಇದೇ ಸರಿಯಪ್ಪ, ನೀನು ಹೇಳಿ ಸರಿಯಾಗಿದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ತಥಾಪಿ ಆದರೂ ಕೂಡ ಏನಾಗಿದೆ, ಅತ್ರ ವಿದ್ಯತೆ ವಿಶೇಷ, ಇಲ್ಲಿ ಒಂದು ವಿಶೇಷ ಇದೆ. ಅದಕ್ಕೋಸ್ಕರ ನಾವು ನೀನು ಹೇಳಿದೆಯಲ್ಲ ವಾಕ್ಯ, ಅದು ನಮಗೇನು ಗೊತ್ತಿಲ್ಲ ಅಂತ ನೀನು ತಿಳ್ಕೊಳ್ಬೇಡ. ಆದರೆ ಇಲ್ಲಿಗೆ ಈ ಸಂದರ್ಭಕ್ಕೆ ಅದು ಹೊಂದುವುದಿಲ್ಲ. ಯಾಕೆ ಅಂದರೆ ಅಲ್ಲಿ ಒಂದು ವಿಶೇಷ ಅಂತಕ್ಕಂಥದ್ದು ಇದೆ. ಅದೇನು ಸ್ವಾಮಿ ವಿಶೇಷ? ಅದನ್ನು ಹೇಳ್ತೇವಪ್ಪ ಅಂದ್ಬಿಟ್ಟು, ತಥಾಪಿ ಅತ್ರ ವಿದ್ಯತೆ ವಿಶೇಷ ಸಂಭೃತ್ಯಾದಿ ಅನುಪಸಂಹಾರ ಹೇತು. ಈ ಒಂದು ಸಂಭೃತಿ ದಿವ್ಯಾಪ್ತಿ ಅಂತ ಇದೆಯಲ್ಲ, ಈ ಮಹಿಮೆಗಳನ್ನು ಇದು ಉಪಸಂಹಾರ ಮಾಡಿಕೊಳ್ಳಬಾರದು ಎನ್ನುವುದಕ್ಕೆ ಒಂದು ವಿಶೇಷ ಹೇತು, ವಿಶೇಷವಾದ ಕಾರಣ ಇಲ್ಲಿ ಇದೆ. ಅದಕ್ಕೋಸ್ಕರ ನಾವು ತಗೊಳ್ತಾ ಇಲ್ಲ. ಏನಿದೆ ವಿಶೇಷವಾದ ಕಾರಣ ಅಂತಂದರೆ, ನೋಡಪ್ಪ, ಒಂದು ನ್ಯಾಯ ಇದೆ, ನಿನಗೂ ಗೊತ್ತಿರತಕ್ಕಂಥ ನ್ಯಾಯ ಇದು. ಅದೇನಿದು? ಸಾಮಾನ್ಯವಾಗಿರತಕ್ಕಂಥ ಲೋಕಾರೂಢಿಯ ನ್ಯಾಯ, ಎಲ್ರಿಗೂ ಅನ್ವಯಿಸ್ತಕ್ಕಂಥ ನ್ಯಾಯ. ನ್ಯಾಯ ಅಂದರೆ ಎಲ್ರಿಗೂ ಅನ್ವಯಿಸ್ತಕ್ಕಂಥದ್ದು. ಇದು ಎಲ್ಲಕ್ಕೂ ಅನ್ವಯಿಸ್ತಕ್ಕಂಥ. ಏನದು ಅಂತಂದರೆ, ಸಮಾನ ಗುಣಾಂನಾನೇನ ಹಿ ಪ್ರತ್ಯುಪಸ್ಥಾಪಿತಾಸು ವಿಪ್ರಕೃಷ್ಟದೇಶಾಸ್ವಪಿ ವಿದ್ಯಾಸು ವಿಪ್ರಕೃಷ್ಟದೇಶಾಃ ಗುಣಾಃ ಉಪಸಂಹ್ರಿಯೇರನ್ ಇತಿ ಯುಕ್ತಂ. ನೋಡಪ್ಪ, ಯಾವಾಗ ನಾವು ಉಪಸಂಹಾರ ಮಾಡಿಕೊಳ್ಳಬೇಕು, ಒಂದೇ ಕಡೆ ಒಂದೇ ವಿಷಯವನ್ನ ಒಬ್ಬನಿಗೆ ಸಂಬಂಧಪಟ್ಟೆ ಹೇಳಿರ್ತಾರೆ. ಹೇಳಿದ್ದರೂ ಕೂಡ ಕೆಲವನ್ನ ಇನ್ನೊಂದು ಕಡೆ ಉಪಸಂಹಾರ ಮಾಡಿಕೊಳ್ಳಬೇಕು, ಕೆಲವನ್ನ ಉಪಸಂಹಾರ ಮಾಡಿಕೊಳ್ಳಬಾರದು. ಯಾಕೆ? ಏನು ಅಂಥ ವಿಶೇಷ ಏನಿದೆ ಅಂದರೆ, ಅದೇ ಸಮಾನ ಗುಣತ್ವ ಅಂತಕ್ಕಂಥದ್ದು. ಎಲ್ಲೋ ದೂರದಲ್ಲಿ ಬೇರೆ ಕಡೆ ಇನ್ನೊಂದು ಉಪನಿಷತ್ತಿನಲ್ಲಿ ಯಾವುದೋ ಋಗ್ವೇದ ಶಾಖೆ ಒಂದಿದೆ, ಇನ್ನೊಂದು ಯಾವುದು ಅಥರ್ವವೇದ ಸಾಮವೇದ ಶಾಖೆ ಒಂದಿದೆ. ಇದು ಸಾಮವೇದ ತಾನೇ, ಇದು ಸಾಮವೇದ, ಅದು ದೂರ. ಋಗ್ವೇದ ಅಥರ್ವವೇದ ದೂರ ಆಯಿತು. ಹಾಗಿದ್ದರೂ ಕೂಡ ಏನಾಗಿದೆ, ಎರಡರಲ್ಲೂ ಕೂಡ ಒಂದೇ ಉಪಾಸ್ಯ ದೇವತೆ, ಒಂದೇ ವಿಧಾನ, ಎಲ್ಲ ಒಂದೇ. ಮತ್ತೆ ಸ್ಥಾನವೂ ಕೂಡ ಒಂದೇ ಆಗಿ ಹೇಳಿದ್ದಾರೆ. ಇಲ್ಲಿ ಗುಣಗಳನ್ನು ಅಲ್ಲಿ ಗುಣ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಒಂದಕ್ಕೊಂದು ಉಪಸಂಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ಅದಿದ್ರೆ ಮಾತ್ರ ಉಪಸಂಹಾರ ಮಾಡಿಕೊಳ್ಳಿ. ಏನದು ಕಾರಣ ಅಂದರೆ, ಸಮಾನ ಗುಣ ಅಂತಕ್ಕಂಥದ್ದು. ಸಮಾನ ಗುಣವಿದ್ದರೆ ಉಪಸಂಹಾರ ಮಾಡಿಕೊಳ್ಳಬೇಕು. ಸಮಾನ ಗುಣ ಇಲ್ಲದೆ ಇದ್ದಾಗ ಉಪಸಂಹಾರ ಮಾಡಿಕೊಳ್ಬಾರ್ದು. ಆ ಗುಣ ಎಲ್ಲಿದೆಯೋ ಅಲ್ಲಿ ಸಮಾನತ್ವ ಸಿಕ್ಕಿತ್ತು, ಅಲ್ಲಿ ಉಪಸಂಹಾರ ಮಾಡ್ಕೋಬಹುದು, ಇಲ್ಲಿ ಮಾಡ್ಕೋಬಾರ್ದು. ಯಾಕೆ? ವಿಷಮ ಗುಣ.
ಯಾಕೆ ವಿಷಮ ಗುಣ ಮಾಡ್ಕೋಬಾರ್ದು ಅಂದರೆ, ಒಂದೇ ಉಪಾಸನೆಯಲ್ಲಿ ಗುಣಗಳನ್ನು ಈ ಒಂದು ಈ ಎರಡು ಗುಣ ವಿರುದ್ಧವಾದ ಗುಣಗಳನ್ನು ಕುರಿತು ಉಪಾಸನೆ ಮಾಡತಕ್ಕಂಥದ್ದಾಗುತ್ತಾ ಇಲ್ಲ ಅಂತಳ. ಯಾವುದೋ ಒಂದು ದೇವತೆ ಇದ್ದಾರೆ, ಒಂದು ದೇವತೆ ಇರಬೇಕಾದೇನು ಅದು ಅತ್ಯಂತ ಸೌಮ್ಯವಾದ ದೇವತೆ ಅಂತ ಹೇಳಿ ಸೌಮ್ಯ ಗುಣವನ್ನು ಪ್ರಧಾನವಾಗಿ ಹೇಳಿದ್ದಾರೆ. ನೋಡಿ, ಇಂತಹ ಸೌಮ್ಯ ದೇವತೆಯನ್ನು ನಾವು ಉಪಾಸನೆ ನಾವು ಸೌಮ್ಯ ಗುಣವನ್ನು ಉಪಾಸನೆ ಮಾಡ್ತಾರೆ. ಅದೇ ದೇವತೆಗೆ ಇನ್ನೊಂದು ಕಡೆ ಅತ್ಯಂತ ಕ್ರೌರ್ಯವನ್ನು ಹೇಳಿದ್ದಾರೆ. ನೋಡಿ, ಆ ರಾಕ್ಷಸ ಇದ್ದಾನಲ್ಲ, ಅವನನ್ನು ಏನು ಮಾಡಿದ್ಲು ಈ ದೇವತೆ ಗೊತ್ತೇನು? ಅಯ್ಯೋ ಅಯ್ಯೋ, ಏನು ಹಾಗೆ ಗಿರಿಗಿಟ್ಲೆ ತಿರುಗಿಸ್ಬಿಟ್ಟು 2 ಭಾಗ ಸಿಗಿದ್ಬಿಟ್ಟು ಎಸ್ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಅಂತ ಹೇಳಿದೆ. ಕ್ರೌರ್ಯ ಬೇಕಾದಷ್ಟು ಹೇಳಿರ್ತಾರೆ. ಅದನ್ನು ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಎಲ್ಲಿ ಈ ಒಂದು ಗುಣವನ್ನು ಹೇಳಿ ಉಪಾಸನೆ ಮಾಡ್ತಾ ಇದ್ದೆ ಅಲ್ಲಿ ಮಾಡ್ಕೋಬಾರದು, ಬೇರೆ ಕಡೆ ಮಾಡ್ಕೋಬೋದು ಬೇಕಾದ್ರೆ. ಅಂದ್ರೇನು, ಸಮಾನ ಗುಣ ಅಂತಕ್ಕಂಥದ್ದು ಇರಬೇಕಪ್ಪ. ಹಾಗಿದ್ದರೆ ಈ ಒಂದು ವಿಪ್ರಕೃಷ್ಟ ದೇಶ ಸ್ವಾಮಿ ಬೇರೆ ಕಡೆ ಎಲ್ಲಿ ಹೇಳಿದ್ರೂ ಕೂಡ ಅದನ್ನು ನಾವು ಉಪಸಂಹಾರ ಮಾಡಿಕೊಳ್ಳಬೇಕು ಎನ್ನುವುದು ಯುಕ್ತವಾಗಿದೆ. ಆದರೆ ಇಲ್ಲಿ ಏನಾಗಿದೆ, ಶಾಂಡಿಲ್ಯಾದ ಯುಕ್ತಂ ಸಂಭೃತಾದಯಸ್ತು. ಆದರೆ ಇಲ್ಲಿ ಏನಾಗಿದೆ, ಈ ಸಂಭೃತ್ಯಾದಯಸ್ತು, ಸಂಭೃತಿ ಮುಂತಾದವುಗಳು, ಸಂಭೃತಿ ಆಮೇಲೆ ದ್ಯುವ್ಯಾಪ್ತಿ ಮತ್ತು ಇನ್ನು ಹೇಳಿದ್ದಾರಲ್ಲ ಬೇಕಾದಷ್ಟು ಗುಣಗಳಲ್ಲ, ಅವೆಲ್ಲವನ್ನೂ ಕೂಡ ಶಾಂಡಿಲ್ಯಾದಿ ವಾಕ್ಯ ಗೋಚರಾಶ್ಚ ಮನೋಮಯತ್ವಾದಯೋ ಗುಣ. ಮತ್ತೆ ಅದು ಸಂಭೃತ್ಯಾದಿ ಒಂದು ಕಡೆ ಇದೆ. ಮತ್ತು ಶಾಂಡಿಲ್ಯವೇ ಮುಂತಾದ ವಾಕ್ಯ ಯಾವುದು ಹೇಳಿದ್ದಲ್ಲ, ಉಪಕೋಸಲ ವಿದ್ಯೆ ಮತ್ತೆ ದಹರ ವಿದ್ಯೆ ಇವೆಲ್ಲ ಹೇಳಿದ್ದಲ್ಲ. ಇಲ್ಲಿ ಶಾಂಡಿಲ್ಯ ವಿದ್ಯೆ, ಉಪಕೋಸಲ ವಿದ್ಯೆ, ಅದ ವಿದ್ಯೆ ಎಲ್ಲ ಹೇಳಿದೆ. ಅಲ್ಲೆಲ್ಲ ಮುಂತ ವಾಕ್ಯಗಳಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು ಮನೋಮಯತ್ವಾದಿ ಗುಣ. ಅಲ್ಲಿ ಬಂದಿರತಕ್ಕಂಥದ್ದು ಮನೋಮಯ, ಭಾರೂಪ, ಪ್ರಾಣ ಶರೀರ ಅಂತ ಎಲ್ಲ ಬಂದಿದೆ ಅಲ್ಲಿ. ಅದಕ್ಕೂ ಈ ಸಂಭೃತ್ಯಾದಿ ಗುಣ ಇದೆಯಲ್ಲ, ಇದಕ್ಕೂ ಕೂಡ ಪರಸ್ಪರ ವ್ಯಾವೃತ್ತ ಸ್ವರೂಪತ್ವ, ಒಂದಕ್ಕೊಂದು ಹೊಂದೋದಿಲ್ಲ ಗುಣ ಇದು. ಸಂಭೃತಿ ದಿವ್ಯಾಪ್ತಿ ಅಂತಕ್ಕಂಥದ್ದು ಈ ಮನೋಮಯತ್ವಾದಿ ಗುಣಕ್ಕೆ ಹೊಂದಿಕೊಳ್ಳೋದಿಲ್ಲ. ಆದ್ದರಿಂದ ಇದನ್ನು ನಾವು ಉಪಸಂಹಾರ ಮಾಡಿಕೊಳ್ಳಬಾರದು. ಒಂದು ವೇಳೆ ಹೊಂದುತ್ತಾ ಇದ್ದರೆ ಉಪಸಂಹಾರ ಮಾಡಿಕೊಳ್ಬೋದಾಗಿತ್ತು. ಹೊಂದೋದಿಲ್ಲ, ಯಾವ ದೃಷ್ಟಿಯಿಂದಲೂ ಹೊಂದೋದಿಲ್ಲ. ಅದಕ್ಕಾಗಿ ನಾವು ಹೇಳಿದ್ದು ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿ ಈ ಒಂದು ನ್ಯಾಯವನ್ನು ಹೇಳಿ, ಮನೋಮಯ ಪರಸ್ಪರ ವ್ಯಾವೃತ ನ ಪ್ರದೇಶಾಂತರವರ್ತಿ ವಿದ್ಯಾ ಪ್ರತಿಪಸ್ಥಾಪನ ಕ್ಷಮ. ಆದ್ದರಿಂದ ಏನಾಗಿದೆ, ಸಮಾನ ಗುಣ ಇಲ್ವಲ್ಲ, ಆದ್ದರಿಂದ ಬೇರೆ ಕಡೆ ಹೇಳಿರತಕ್ಕಂತಹ ಒಂದು ಗುಣಗಳನ್ನು, ಉಪಾಸನೆಗಳನ್ನು ಇಲ್ಲಿ ತಂದು ಹಾಕಿಕೊಳ್ಳುವುದಕ್ಕೆ ಇದು ಸರಿಯಾಗಿಲ್ಲ, ಪೂರಕವಾಗಿಲ್ಲ. ಉಪಸ್ಥಾಪನ ಕ್ಷಮ, ಅಲ್ಲಿ ಉಪಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಇದು ತಕ್ಕದ್ದಲ್ಲ. ಯಾಕೆ? ಪರಸ್ಪರ ವೈಷಮ್ಯ ಗುಣ ಇದು, ವಿಷಮ ಗುಣ ಇರೋದ್ರಿಂದ ಆಗ್ತಾ ಇಲ್ಲ. ನಚ ಬ್ರಹ್ಮ ಸಂಬಂಧ ಮಾತ್ರೇಣ ಪ್ರದೇಶಾಂತರವರ್ತಿ ವಿದ್ಯಾ ಪ್ರತಿಪಸ್ಥಾಪನಂ ಇತ್ಯುಚ್ಯತೆ. ಅಷ್ಟೇ ಹೊರತು ಹಿಂಗೆ ಬೇರೆ ಇಲ್ಲ. ಆದರೂ ಕೂಡ ಇಲ್ಲಿ ನೀನೇನು ಹೇಳಿದೆ, ಇಲ್ರಿ ಎರಡೂ ಕಡೆಯಲ್ಲಿ ಉಪಾಸ್ಯ ಬ್ರಹ್ಮ ತಾನೇ, ಆದ್ದರಿಂದ ಆಗ್ಬೋದಲ್ಲ. ಒಬ್ಬನೇ ಪುರುಷ, ಒಬ್ಬನೇ ಉಪಾಸ್ಯ ದೇವತೆ, ಒಬ್ಬನೇ ಬ್ರಹ್ಮ ಆಗ್ಬೋದಲ್ಲ ಅಂದರೆ ಅದು ಕೂಡ ಸಾಧ್ಯವಿಲ್ಲ. ಮತ್ತು ಅದೇ ಯಾಕೆ ವಿದ್ಯಾಭೇದೇ ಅಪಿ ತದುಪಪತ್ತೇ. ಅದೇ ಆವಾಗ ಏನಾಗುತ್ತೆ, ವಿದ್ಯಾಭೇದೇ ಅಪಿ ಬೇರೆ ಬೇರೆ ಉಪಾಸನೆಗಳಲ್ಲೂ ಕೂಡ ಅದನ್ನು ಸೇರಿಸ್ಕೊಳ್ಬೋದು ಅಂತ ಆಗಿಬಿಡುತ್ತೆ. ಅವಾಗ ಏನು ಅಂತಾನೆ ನೋಡಿ, ಪ್ರದೇಶಾಂತರವರ್ತಿ ಯಾವುದೋ ಒಂದು ಉಪಾಸ್ಯ ದೇವತೆ, ಅದನ್ನು ಎಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಅಂತಂತ ಹೇಳಿಬಿಟ್ರೆ ಆವಾಗ ವಿದ್ಯಾಭೇದೇಪಿ ಈ ಬ್ರಹ್ಮದ ಉಪಾಸನೆ ಎಲ್ಲೇ ಏನೇ ಬಂದಿದ್ರೂ ಕೂಡ ಒಂದಕ್ಕೊಂದು ಉಪಸಂಹಾರ ಮಾಡಿಕೊಳ್ಳಬಹುದು ಅಂತ ಆಗಿಬಿಡುತ್ತೆ. ಅದು ಎಳ್ಳಷ್ಟು ಹೊಂದೋದಿಲ್ಲ. ಯಾಕೆ? ಆ ಉಪಾಸ್ಯ ದೇವತೆಯನ್ನು ನಾವು ಯಾವ ರೀತಿ, ಯಾವ ದೃಷ್ಟಿಯಿಂದ, ಯಾವ ಗುಣವನ್ನು ಅದರಲ್ಲಿ ಆ ಒಂದು ಹಾಕಿಕೊಂಡು ನಾವು ಉಪಾಸನೆ ಮಾಡ್ತೇವೆ ಅಂತ ಅನ್ನೋದು ಮುಖ್ಯ. ಹಾಗಿರುವಾಗ
ಅದು ಈ ಸಮಾನ ಗುಣವನ್ನು ಹೇಳಬೇಕೆ ಹೊರತು ವಿಷಮ ಗುಣಗಳನ್ನು ಹೇಳಬಾರದು. ವಿಷಮ ಗುಣವನ್ನು ಹೇಗಾಗುತ್ತೆ? ಒಂದೇ ಕಡೆ ಎರಡು ಕೂಡ ಸೇರ್ಕೊಂಡು ಮಾಡೋಕ್ಕಾಗತ್ತಾ? ಆಗೋಲ್ಲ. ಹಾಗೆ ಹೇಳಿ ಮತ್ತು ಏಕಮಪಿ ಬ್ರಹ್ಮ ವಿಭೂತಿ ಭೇದೈ ಅನೇಕಧಾ ಉಪಾಸ್ಯತೆ ಇತಿ ಸ್ಥಿತಿ. ಆದ್ದರಿಂದ ಬ್ರಹ್ಮ ಒಂದೇ ಆಗಿದ್ದರೂ ಕೂಡ ವಿಭೂತಿ ಭೇದೈ, ಅದೇನು ಅದರ ಮಹಿಮೆ ಅಂತಕ್ಕಂಥದ್ದಿದೆಯಲ್ಲ, ವಿಭೂತಿ ಮಹಿಮೆ, ಅದರ ಒಂದು ಹೆಚ್ಚುಗಾರಿಕೆ ಅಂತಕ್ಕಂಥದ್ದೇನಿದೆ ಅದು ಭೇದೈ ಭಿನ್ನ ಭಿನ್ನವಾಗಿ ಅನೇಕಧಾ ಉಪಾಸ್ಯತೆ, ಅನೇಕ ವಿಧವಾಗಿ ಉಪಾಸನೆ ಮಾಡಲ್ಪಡುತ್ತದೆ. ಒಂದೇ ತತ್ವ ಆದರೂ ಕೂಡ ಆ ವಿಭೂತಿ ಭೇದಗಳಿಗೆ ಅನುಸಾರವಾಗಿ ಬೇರೆ ಬೇರೆಯಾಗಿ ಅದನ್ನು ಉಪಾಸನೆ ಮಾಡಿಕೊಳ್ತಕ್ಕಂಥದ್ದು ಇದೆ, ಸ್ಥಿತಿ ಆಧಾರ ಇದೆ ಅಂದ್ಬಿಟ್ಟು ಇಲ್ಲಿ ಪರೋವರಿಯ ಸ್ವಾದಿವತ್ ಭೇದ ದರ್ಶನಾತ್. ಇಲ್ಲೂ ಅಷ್ಟೆ ಪರೋವರಿಯ ಸ್ವಾಗುಣ ಅವೆಲ್ಲ ಮುಗ್ಗಳು ಹೇಳಿದೆ, ಮನೋಮಯ ಸ್ಥಾಪನೆ ಹೇಳಿದೆ. ಅದರಲ್ಲಿ ಭೇದ ದರ್ಶನಾತ್ ಒಂದಕ್ಕೊಂದಕ್ಕೆ ಭಿನ್ನವಾಗಿರುವುದರಿಂದ ಆಯಾಯ ನಾವು ಯಾವುದನ್ನ ಉಪಾಸನೆ ಮಾಡ್ತೇವೋ ಅದಕ್ಕೆ ಅಷ್ಟು ಮಾತ್ರ ಆ ಗುಣ ತಗೋಬೇಕು ಅಂತ. ವಿರುದ್ಧವಾದ ಗುಣವನ್ನು ಈ ಒಂದು ಗುಣ ಸೇರಿಸುವುದಕ್ಕಾಗೋದಿಲ್ಲ. ಹೌದಾನೆ? ಒಂದೇ ವಿರುದ್ಧವಾದ ಗುಣ ಒಂದೇ ಕಡೆ ಸೇರಿಸ್ಕೊಳ್ಳೋಕೆ ಎಲ್ಲ ಆಗುತ್ತೆ? ಕತ್ತಲು ಬೆಳಕು ಒಂದೇ ಕಡೆ ಸೇರಿಸಿ ಉಪಾಸನೆ ಮಾಡ್ತಾನೆ ಕಡ್ರಿ ಅಂದರೆ ಇದಾವ ಸಾಧ್ಯನಾ? ಆಗೋದಿಲ್ಲ. ಕತ್ತಲೇನೆ ಉಪಾಸನೆ ಮಾಡು ಬೇಡ ಅಂತ ಹೇಳೋದಿಲ್ಲ ನಾವು, ಬೆಳಕನ್ನೇ ಉಪಾಸನೆ ಮಾಡು ಬೇಡ ಅಂತ ಹೇಳೋದಿಲ್ಲ. ಆದರೆ ಎರಡನ್ನು ಸೇರಿಸಿ ಉಪಾಸನೆ ಮಾಡ್ತಾನೆ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ? ಸಮಾನ ಗುಣತ್ವ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ, ತಸ್ಮಾತ್ ವೀರ್ಯ ಸಂಭೃತ್ಯಾದೀನಾಂ ಶಾಂಡಿಲ್ಯ ವಿದ್ಯಾದಿಷು ಅನುಪಸಂಹಾರ ಇದೆ. ಆದ್ದರಿಂದ ಈ ವೀರ್ಯ ಸಂಭೃತ್ಯಾದೀನಾಂ, ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ ಅದೇನು ಸಂಭೃತಿ? ಯಾವ ಸಂಭೃತಿ? ವೀರ್ಯ ಸಂಭೃತಿ. ವೀರ್ಯ ಸಂಭೃತಿ ಅಂದರೆ ಉಪಲಕ್ಷಣವಾಗಿ ಹೇಳಿದ್ದು ಎಲ್ಲವನ್ನೂ ಕೂಡ ಸಂಭೃತಿ ಚೆನ್ನಾಗಿ ಅವನು ಧರಿಸಿಕೊಂಡಿರುವವನು, ಭೃತ ಹೊತ್ತುಕೊಂಡಿರುವವನು, ಎಲ್ಲದಕ್ಕೂ ಆಶ್ರಯವಾಗಿರುವವನು. ಈ ಗುಣ ಇದೆಯಲ್ಲ ವೀರ್ಯ ಸಂಭೃತಿ. ಮತ್ತು ದ್ವಿಲೋಕದಿಂದ ಆಚೆ ಇರತಕ್ಕಂಥನು ದಿವ್ಯಾಪ್ತಿ ಅಂತ ಇದೆಯಲ್ಲ, ಇದು ಶಾಂಡಿಲ್ಯ ವಿದ್ಯೆಯಲ್ಲಿ ಅನುಪಸಂಹಾರ. ಇಲ್ಲಿ ಉಪಸಂಹಾರ ಮಾಡತಕ್ಕದ್ದಲ್ಲ. ಕಾರಣ ಏನು? ಇಲ್ಲಿ ಸಮಾನ ಗುಣ ಅಂತ ಇಲ್ಲ. ದಿವ್ಯಾಪ್ತಿ ಸಂಭೃತಿ ಅಂತಕ್ಕೂ ಅದಕ್ಕೂ ಮತ್ತು ಇಲ್ಲಿ ಹೇಳಿರ್ತಕ್ಕಂಥ ಮನೋಮಯತ್ವ ಭಾರೂಪ ಅದಕ್ಕೂ ಕೂಡ ಸಮಾನ ಗುಣ ಅಂತಕ್ಕಂಥದ್ದು ಕಾಣಿಸೋಲ್ಲಪ್ಪ. ಆದ್ದರಿಂದ ಒಂದೇ ಉಪಾಸನೆ, ಎಲ್ಲ ಒಂದೇ ಪುರುಷ ಆಗಿದ್ದರೂ ಕೂಡ ಒಂದೇ ತತ್ವದಲ್ಲಿ ವಿರುದ್ಧವಾದ ಗುಣಗಳನ್ನು ನಾವು ಉಪಾಸನೆ ಮಾಡುವುದಕ್ಕಾಗುವುದಿಲ್ಲ. ವಿರುದ್ಧವಾದ ಗುಣ ಹೇಗೆ ಉಪಾಸನೆ ಮಾಡ್ತೇವೆ ನೋಡ್ರಿ? ಇವನು ಅತ್ಯಂತ ಕ್ಷಮ ಪುರುಷ, ದಯಾ ಪುರುಷ ಅಂತ ಉಪಾಸನೆ ಮಾಡ್ತಾ ಇದ್ದೇವೆ ಒಬ್ಬನ್ನ. ಅದೇ ರೀತಿಯಾಗ ಅತ್ಯಂತ ಕ್ರೂರಿ ಇವನು ಅಂತ ಮಾಡೋಕ್ಕಾಗುತ್ತಾ? ಎಲ್ಲ ಇದೆ, ಎಲ್ಲ ಬೇರೆ ಬೇರೆ ಮಾಡ್ಬೇಕು. ನಾವು ಏನಾರು ಮಾಡ್ಕೊಳ್ಳಿ, ಬೇರೆ ವಿಚಾರ ಬೇರೆ ಬೇರೆ ಇರಬೇಕು. ಸಮಾನ ಗುಣ ಇಲ್ಲ. ಆದ್ದರಿಂದ ಈ ವೀರ್ಯ ಸಂಭೃತಿ ಮತ್ತು ದಿವ್ಯಾಪ್ತಿ ಮತ್ತು ಮುಂತಾದವುಗಳನ್ನು ಯಾವ ಗುಣಗಳನ್ನು ಕೂಡ ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಅದೆಲ್ಲ ಹೇಳಿದೆ. ಅವೆಲ್ಲ ರಾಮಾಯಣೀಯ ಶಾಸ್ತ್ರೀಯರು ಹೇಳಿದ್ದಾರೆ. ಅದನ್ನ ರಾಮಾಯಣ ಶಾಸ್ತ್ರ ಹೇಳಿದ್ದಾರಲ್ಲ, ಅದನ್ನು ಈ ಶಾಂಡಿಲ್ಯ ವಿದ್ಯೆಯಲ್ಲಿ ನಾವು ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿದರು. ಇವೆಲ್ಲ ಏನಂದರೆ ಈ ಕೆಲವನ್ನ ಏನಾಗುತ್ತೆ ಇಲ್ಲಿ ಅಂದರೆ, ನಾನು ಸುಮಾರು ಕಡೆ ನೋಡಿದ್ದೇನೆ, ಈ 3ನೇ ಅಧ್ಯಾಯ ಪಾದ ಇದೆಯಲ್ಲ, ಇದನ್ನು ಬಿಟ್ಬಿಡ್ತಾರೆ. ಏನ್ರಿ ಅವೆಲ್ಲ ಏನು ಯಾವ್ಯಾವುದು ಉಪಾಸನೆ ತಗೊಂಡು ಅದಕ್ಕೆಲ್ಲ ಯುಕ್ತಿ ಮಾಡಿ ಯಾರೇ ಅಂದರೆ ಇದನ್ನು ಬಿಟ್ಟರೆ ಶಂಕರರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಆಗುವುದಿಲ್ಲ. ಅವರ ಸಿದ್ಧಾಂತನೂ ಅರ್ಥ ಆಗೋದಿಲ್ಲ. ಏನೇನೋ ಅರ್ಥ ಆಗುತ್ತೆ. ಏನೋ ಒಂದು ಶಾಸ್ತ್ರ ಅಂತಂದ ಮೇಲೆ ಅದನ್ನು ಆಮೂಲ ಚೂಡಂ, ಅದೇನು ಆಮೂಲ ಪಾದ, ಚೂಡ ಅದು ತಲೆ, ಪಾದದಿಂದ ತಲೆಯವರೆಗೂ ಕೂಡ ಅಧ್ಯಯನ ಮಾಡಬೇಕು. ಮಾಡಿ ಅದರ ನಿರ್ಣಯವನ್ನು ಮಾಡಬೇಕು. ಸುಮ್ಮನೆ ಎಲ್ಲ ಇದನ್ನು ಬಿಟ್ಬಿಡೋದು, ಇದನ್ನು ಪ್ರಯೋಜನ ಎಲ್ಲ ಯಾಕಂದ್ರೆ ಅದನ್ನು ಬಿಟ್ಬಿಡಿ ಹೋಗಿ ಬಿಟ್ಬಿಟ್ರು ಇದು. ಕೆಲವರು ಬೇಡ ಬಿಡಿ, ಅದಕ್ಕೆ ನಾವೇನು ಬಲವಂತ ಮಾಡ್ತಾ ಇದ್ದಲ್ಲ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಪೂರ್ತಿಯಾಗಿ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಆಳವಾಗಿ ಅಧ್ಯಯನ ಮಾಡಿ
ಶಂಕರ ಭಗವತ್ಪಾದರು ಏನು ಪ್ರತಿಜ್ಞೆಯನ್ನು ಮಾಡಿದ್ದರೋ, ಏನಂತ ನಾವು ಹೇಳಿದ್ವಲ್ಲ, ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ನಾವು ಹೇಳಿದ ಸಿದ್ಧಾಂತವು ಹೇಗೆ ಈ ಶಾರೀರಿಕ ಮೀಮಾಂಸಲ್ಲಿ ಹೇಳಿದೆ ಎನ್ನುವುದನ್ನ ನಾವು ತೋರಿಸಿಕೊಡುತ್ತೇವೆ, ತೋರಿಸ್ಕೊಡ್ತಾ ಇದ್ದಾರೆ. ಒಂದ್ ಕಡೆ ತೋರಿಸ್ಕೊಟ್ರೆ ಒಂದ್ ಕಡೆ ಬಿಡೋದಲ್ಲ, ಎಲ್ಲ ಕಡೆಯಲ್ಲಿಯೂ ಕೂಡ ಇದೇ ಹೇಳಿದ್ದಾರೆ, ತೋರಿಸ್ತಾ ಇದ್ದಾರೆ. ಇರ್ಲಿ, ಈಗ ಈ ಪುರುಷ ವಿದ್ಯಾಧಿಕರಣ ಅಂತಕ್ಕಂಥದ್ದು ಮುಗೀತು. ಸಂಭೃತ್ಯಧಿಕರಣ ಅಂತಕ್ಕಂಥದ್ದು ಮುಗೀತು. ಈಗ ಪುರುಷ ವಿದ್ಯಾಧಿಕರಣ ಅಂತ ಇನ್ನೊಂದು ಪ್ರಸಂಗವನ್ನು ತೆಗೆದುಕೊಳ್ತಾರೆ. ಈ ತೈತ್ತಿರೀಯದಲ್ಲಿ ಈ ಪುರುಷ ಯಜ್ಞ ಅಂತ ಬರುತ್ತಲ್ಲ, ಅದನ್ನ ಇನ್ನೊಂದು ಕಡೆ ಬೇರೆ ಕಡೆ ಉಪಸಂಹಾರ ಮಾಡ್ಕೋಬೇಕೋ ಬೇಡವೋ ಅಂತಕ್ಕಂಥ. ಒಂದು ಕಡೆ ಬೇಕು ಅಂತಾರೆ, ಒಂದು ಕಡೆ ಬೇಡ ಅಂತಾರೆ. ಹೀಗೆ ಯಾವ ನ್ಯಾಯವನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಬರ್ತಕ್ಕಂಥ ಮಂತ್ರಗಳು ಅಷ್ಟೇ ಪ್ರಸಿದ್ಧವಾಗಿರೋ ಮಂತ್ರಗಳು, ನಾವೆಲ್ಲ ಕೇಳಿರ್ತಕ್ಕಂಥ ಮಂತ್ರಗಳೇ. ಆದ್ದರಿಂದ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.